ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಪುಷ್ಪ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನನ್ನ ಡೇ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದು ಶ್ರಾವಣ ಶನಿವಾರದ ಮೊದಲ ವಾರದ ವಿಡಿಯೋ. ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಾರಿ ಫಾರ್ ದ್ಯಾಟ್. ಇವತ್ತು ನಮ್ಮ ಚಿಕ್ಕಮ್ಮವ್ರ ಮನೆ ಇವತ್ತು ಶ್ರಾವಣ ಶನಿವಾರ ಮಾಡಿದರು ನೋಡಿ. ಇವಾಗ ಪೂಜೆನೂ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೂವಾಯ್ತು, ಅವನ್ನೆಲ್ಲ ಕಟ್ಕೊಟ್ಟೆ. ಈಗ ಪೂಜೆಯವರು ಬಂದು ಪೂಜೆ ಮಾಡ್ತಾ ಇದ್ದಾರೆ. ಊಟನೆಲ್ಲ ಬಡಿಸಿ ಪೂಜೆ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವರು ಸಿಹಿ ಕೂಡ ಮಾಡ್ತಾರೆ, ಕೆಲವರು ಖಾರ ಕೂಡ ಮಾಡ್ತಾರೆ. ನಾವಿಲ್ಲಿ ಖಾರ ಮಾಡಿದ್ವಿ. ಖಾರ ಅಂದರೆ ನಾನ್ ವೆಜ್ಜು. ಎಲ್ಲ ಪೂಜೆನೆಲ್ಲ ಮುಗಿಸಿ ನೋಡಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಊರಿಗೆ ಹೋಗೋ ಪ್ರೋಗ್ರಾಮ್ ಕೂಡ ಇದೆ. ಇಲ್ಲಿ ಊಟ ಮುಗಿಸ್ಕೊಂಡು ಸಾಯಂಕಾಲ ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನೋಡಿ ಎಡೆ ಮುಂದೆ ಏನೇನು ಇಟ್ಟಿದ್ವಿ: ಮುದ್ದೆ, ಅನ್ನ, ಸಾಂಬಾರು, ಚಿಕನ್ ಗ್ರೇವಿ, ಮಟನ್ ಸಾಂಬಾರು, ಕಾಳುಳ್ಳಿ, ಸೌತೆಕಾಯಿ, ಈರುಳ್ಳಿ, ಮೊಟ್ಟೆ ಇಷ್ಟು ಮಾಡಿದ್ವಿ. ಆ ಅಡುಗೆ ಮಾಡೋ ವೀಡಿಯೋಸ್ನ ತೆಗಿಲಿಲ್ಲ, ಸಾರಿ. ಇದು ರಾತ್ರಿ ಊರಿಗೆ ಬಂದ್ವಿ, ಆ ವಿಡಿಯೋನ ನಾನು ತಗೊಳ್ಳಿಲ್ಲ. ಇದು ಬೆಳಗ್ಗೆ ನಮ್ಮ ಮನೆ ದೇವರಿಗೆ ಅಭಿಷೇಕ ಇತ್ತು. ಚಿಕ್ಕ ಗುಡಿ ಇತ್ತು, ಅದನ್ನು ಇವಾಗ ದೊಡ್ಡ ದೇವಸ್ಥಾನವಾಗಿ ಕಟ್ಟಿ ಅದಕ್ಕೆ ಇವಾಗ ದೇವರ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇದು ನಾಳೆ ಪ್ರತಿಷ್ಠಾಪನೆ ಮಾಡಿ 48 ದಿನ ಆಗಿತ್ತು. ಇವತ್ತು ಲಾಸ್ಟ್ ಡೇ. ಇವತ್ತು ಎಲ್ಲರೂ ಸೇರಿ ದೊಡ್ಡದಾಗಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ನೋಡಿ ದೇವ್ರು ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಆ ತಾಯಿ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ರು. ನೋಡಿ ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಜಾಸ್ತಿ ತುಂಬಾ ಜನ ಇರೋದ್ರಿಂದ ಜಾಸ್ತಿ ಕ್ಲಿಪ್ಪಿಂಗ್ಸ್ ನಾನು ತೆಗಿಲಿಲ್ಲ, ಸಾರಿ. ಈ ಮಡ್ಲಕ್ಕಿ, ಅಭಿಷೇಕಕ್ಕೆ ಹೂವು. ಇಲ್ಲಿ ದೇವರಿಗೆ ನಮ್ಮ ರಿಲೇಷನ್ ಒಬ್ಬರು ತಾಳಿ ತಂದಿದ್ರು, ಅದನ್ನು ಪೋಣಿಸ್ತಾ ಇದ್ದಾರೆ ದೇವರಿಗೋಸ್ಕರ. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು, ಅದನ್ನು ತೊಗೊಬಂದು ಪ್ರಸಾದ ತಿಂದ್ಕೊಂಡು ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ, ನಾನು ಮತ್ತು ನಮ್ಮ ವಾರ್ಗಿತ್ತಿ. ಇದು ನಮ್ಮ ಮನೆ ದೇವರು ಕೋಟೆ ಮಾರಮ್ಮ ಅಂತ. ಇಲ್ಲಿ ಬಲಿನ ಕೊಡ್ತಾರೆ. ಊರೊಳಗೆ 4 ದೇವಸ್ಥಾನಗಳಿದೆ. ಅಲ್ಲಿ ಹತ್ರ ಇರೋದ್ರಿಂದ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಕೂಡ ಮಾಡ್ತೀವಿ. ಇಲ್ಲಿ ಇನ್ನೂ ಅದರ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲೂ ಕೂಡ ಹೋಗಿ ಪೂಜೆ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ದೇವಸ್ಥಾನಗಳಿಗೆ ಹೋಗೋ ವಿಸಿಲಿ ನಾವು ಜಾಸ್ತಿ ವೀಡಿಯೋಸ್ನ ತೆಗಿಲಿಲ್ಲ, ಹಾಗೆ ಫೋಟೋಸು ತೆಗಿಲಿಲ್ಲ. ನೋಡಿ ಇದು ಹೀಗೆ ಸೀರೆ ಉಟ್ಕೊಂಡಿದ್ದೆ ನಾನು, ಪರ್ಪಲ್ ಆ್ಯಂಡ್ ಪಿಂಕ್ ಕಲರ್ ಸ್ಯಾರಿ. ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಹಾಗೆ ದೇವಸ್ಥಾನದಲ್ಲಿ ಅಲ್ಲೂ ಮುಗಿಸ್ಕೊಂಡು ಬಂದು ಈಗ ಬರ್ತಾ ಅಣ್ಣಂದಿರು ತಂಗಿರನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಹೋಗೋ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮೈದಿನ ಮಗಳನ್ನ ನನ್ನ ಮಗ ಎತ್ಕೊಂಡು ನಡೀತಾ ಇದ್ದಾನೆ. ಹೀಗೆ ದೇವಸ್ಥಾನಕ್ಕೆ 3 ರೌಂಡ್ ಹಾಕಿ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸಾರಿ ಮನೆ ಕಡೆ ಎಲ್ಲ ಮತ್ತೊಂದು ದೇವಸ್ಥಾನಕ್ಕೆ ಕೂಡ ಹೋಗಬೇಕು, ಅಲ್ಲಿ ಹತ್ರ ಇದೆ, ಬನ್ನಿ ತೋರಿಸ್ತೀನಿ. ಇದು ನಮ್ಮ ಮನೆ ಕೋಟೆ ಮಾರಮ್ಮ ಆಯಿತು. ಇವಾಗ ಮಾರಮ್ಮ, ಕೋಟೆ ಮಾರಮ್ಮ ಬೇರೆ ಬೇರೆ ದೇವರು. ಇದು ಮಾರಮ್ಮ ದೇವರು. ನೋಡಿ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಹೇಗೆ ಕಾಣಿಸ್ತಿದೆ? ಅಲ್ಲಿ ಕುಂಕುಮ ಕೂಡ ಕೊಟ್ಟು ನೆಕ್ಸ್ಟು ಮನೆಗೆ ಬಂದ್ವಿ. ತುಂಬಾ ಹೊಟ್ಟೆ ಹಸಿತಾಯಿತ್ತು. ಕ್ವಿಕ್ಕಾಗಿ ಟೊಮೊಟೊ ಬಾತ್ ಮಾಡೋಣ ಅಂತ ಟೊಮೊಟೊ ಬಾತ್ ಮಾಡ್ತಾಯಿದ್ದೀವಿ. ಮತ್ತೆ ಮನೆ ಮುಂದೆ ಕರಿಬೇವಿನ ಸೊಪ್ಪು ಗಿಡ ಕೂಡ ಹಾಕಿದ್ರು. ಫ್ರೆಶ್ ಕರಿಬೇವಿನ ಸೊಪ್ಪು ಕೂಡ ಕಿತ್ಕೊಬಂದು ಟೊಮೊಟೊ ಬಾತ್ ತಿಂದು ಆಲ್ರೆಡಿ 3 ಗಂಟೆ ಆಗೋಗಿತ್ತು. ಈಗ ದೇವ್ರ ಮೆರವಣಿಗೆ ಮತ್ತು ಡೊಳ್ಳು ಕುಣಿತ ಎಲ್ಲ ಮಾಡಿದರು. ಅದು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ. ಅವೆಲ್ಲ ಮುಗಿಸ್ಕೊಂಡು ಇನ್ನು ರಾತ್ರಿ ಕೂಡ ಆಯಿತು. ರಾತ್ರಿ ಇಲ್ಲಿ ಮಟನ್ ಊಟ. ಎಷ್ಟು ಜನ ಇದ್ದರು ಅಂದರೆ ತುಂಬಾ ಜನ ಇದ್ದರು. ನಾವು ಕೂಡ ಬೆಂಗಳೂರಿಗೆ ಹೋಗಬೇಕಿತ್ತು, ಅದಕ್ಕೋಸ್ಕರ ಕ್ವಿಕ್ಕಾಗಿ ಊಟ ಮುಗಿಸ್ಕೊಂಡು ರಾತ್ರಿನೇ ಹೊರಟು ಬಂದ್ವಿ. ಇದು ಅದರ ನೆಕ್ಸ್ಟ್ ಡೇ ಬ್ಲಾಗು. ಬೆಳಗ್ಗೆ ಟಿಫನ್ಗೆ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ಚಟ್ನಿ ಮಾಡಿದ್ದೆ. ಅವರಪ್ಪ ನಾಷ್ಟ ಕೂಡ ಮಾಡಿಸ್ತಾ ಇದ್ದಾರೆ. ಇದಾಗಿತ್ತು ಈ ಬ್ಲಾಗು. ಯಾರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು.